ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ಪ್ರಾಡಕ್ಟ್‌ನೇ ಮಾಡಿ ತೋರಿಸ್ತಾ ಇರುವಂಥದ್ದು. ಮೇನ್ ಈ ಬಟ್ಟೆ ನೋಡ್ತಾ ಇದ್ದೀರಾ, ಇದು ರೇನ್ಬೋ ಬಟ್ಟೆ ಥರ ಇದೆ. ಸುಮಾರು ಕಲರ್ಸ್‌ಗಳಿದೆ ಇದರಲ್ಲಿ. ಸೊ ಈ ಬಟ್ಟೆ ನೋಡ್ತಾ ಇದ್ದಾರೆ, ಇದು ರೇನ್ಬೋ ಬಟ್ಟೆ ಥರ ಇದೆ. ಸುಮಾರು ಕಲರ್ಸ್‌ಗಳು ಇದರಲ್ಲಿ ಇನ್ಕ್ಲೂಡ್ ಇದೆ ಆ್ಯಂಡ್ ಶೈನ್ ಇದೆ ಕೂಡ. ಓಕೆ, ಸೊ ಇದು ಕೂಡ ಸ್ಯಾಟಿನಲ್ಲೇ ಬರುತ್ತೆ ಬಟ್ ಆದರೆ ಇದು ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ಟೆ. ಈ ಬಟ್ಟೆ ನಾರ್ಮಲಿ ನಿಮಗೆ ಒಂದು ಇವಾಗ ಸ್ಯಾಟಿನ್ ಬಟ್ಟೆ ನಾವು ಖರೀದಿ ಮಾಡೋಕ್ಕೆ ಹೋದರೆ ಒಂದು ₹50 ₹60 ಸಿಗ್ಬೋದು ಅಂತ ಅಂದ್ಕೊಳ್ಳೋಣ. ಬಟ್ ಆದರೆ ಈ ಬಟ್ಟೆ ಹಾಗಲ್ಲ, ಅದು ದುಪಟ್ಟು ಅಂದರೆ ಡಬಲ್ ರೇಟ್ ಅಂತ ಹೇಳ್ಬೋದು. ಸೊ ಇದು ನನಗೆ ಬಿದ್ದಿರುವಂಥದ್ದು 110ಗೆ ಬಿದ್ದಿರುವಂಥದ್ದು, ₹110ಗೆ ಮೀಟರ್ ಅಂತ ಬಿದ್ದಿರುವಂಥದ್ದು. ಇನ್ನಿದಲ್ಲದೆ ಈ ಪ್ರಾಡಕ್ಟ್‌ನ ಯಾವ ರೇಟಿಗೆ ನಾವು ಮಾರ್ಬೋದು ಅಂತ ನಿಮಗೇನಾದರೂ ಐಡಿಯಾಸ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಪ್ರೈಸ್ ಏನು ಡಿಸೈಡ್ ಮಾಡಿರ್ತೀವಿ, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಈ ರೀತಿ ಇರುತ್ತೆ ಬಟ್ಟೆಯಲ್ಲಿ, ಇದನ್ನು ಕಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಯಾವಾಗಲೂ ಕೂಡ ಈ ರೀತಿ ಬಟ್ಟೆ ತಂದಾಗ ಸೈಡಲ್ಲಿರುವಂಥದ್ದನ್ನು ಕಟ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಇಟ್ಕೊಂಡು ಹಾಗೆಯೇ ನೀವು ಪ್ರಾಡಕ್ಟ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಹೀಗಾಗಿ ನಾನು ಎಕ್ಸ್ಟ್ರಾ ಏನಿದೆಯಲ್ವಾ ಆ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸುಮಾರು ಮಾಹಿತಿಗಳ ಜೊತೆಗೆ ನಾನು ನಿಮಗೆ ಕ್ಲಿಪ್ಗಳನ್ನ ಹೇಗೆ ಅಟ್ಯಾಚ್ ಮಾಡಬೇಕು, ಯಾವ್ಯಾವ ರೀತಿ ಕ್ಲಿಪ್ಸ್ಗಳಿರುತ್ತೆ ಅದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕ್ಲಿಪ್ ಬಗ್ಗೆ ಯಾರಾದರೂ ಕೇಳ್ತಾ ಇದ್ರಲ್ವಾ, ಸೊ ಅವ್ರಿಗೂ ಕೂಡ ಇದು ಇನ್ಫಾರ್ಮೇಷನ್ ಕೊಡೋಣ ಅಂತಲೇ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನೊಂದು ಮೇಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಎಷ್ಟೆಷ್ಟು ತೊಗೋತಾ ಇದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ತೊಗೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು. ಉದ್ದಕ್ಕೆ ನಾನು ತೊಗೋತಾ ಇರುವಂಥದ್ದು ಇಲ್ಲಿ 6 ಇಂಚು ತೊಗೊತಾ ಇರುವಂಥದ್ದು. ಒಂದು ಹೇಳಬೇಕಂದ್ರೆ ಅಗಲಕ್ಕೆ ನಾನಿಲ್ಲಿ 6 ಇಂಚು ತೊಗೋತಾ ಇದ್ದೀನಿ. ಇದೇ ರೀತಿ 2 ಪೀಸ್ಗಳು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು 6 ಇಂಚ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಆ್ಯಂಡ್ ಮತ್ತೊಂದು ನಾನು ಲೇಟೆಸ್ಟ್ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ನಿಮಗೆ ಕ್ವಶನ್ ಕೇಳಿದ್ದೆ. ನನ್ನ ಡೈಲಿ ಒಂದು ಏನು ರೂಟೀನ್ ಇದೆ ಈ ಒಂದು ಬಿಸ್ನೆಸ್ ರಿಲೇಟೆಡ್, ಸೊ ಅದ್ರ ಬಗ್ಗೆ ನಿಮಗೆ ನೋಡೋಕೆ ಇಷ್ಟ ಇದ್ದರೆ ಸೊ ಆ ರೀತಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಹೌಸ್ ವೈಫ್ ಯಾರ್ಯಾರು ಇರ್ತಾರೆ ಮನೇಲಿ ಮಕ್ಕಳ ಜೊತೆಗೆ ಈ ಬಿಸ್ನೆಸ್ ಹೇಗೆ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ ಅಂತ ಅನ್ಕೋತೀನಿ. ಸೊ ಇದರಲ್ಲೂ ಕೂಡ ಯಾವ ರೀತಿ ನಾವು ಲೈಫ್ ಒಂದು ಡೈಲಿ ಒಂದು ರೂಟೀನ್ ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡೇ ಈ ಬಿಸ್ನೆಸ್ನ ಮಾಡ್ಬೋದು ಅಂತ ಮಾಹಿತಿ ಕೊಡ್ಬೋದು. ಸೊ ಆ ರೀತಿಯಿಂದ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಬಟ್ ನಿಮ್ಮ ಅಭಿಪ್ರಾಯ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಕೇಳಿದಂಥ ಪ್ರಶ್ನೆಗೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ವೋಟ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇದಲ್ಲೂ ಕೂಡ ಈ ಬಟ್ಟೆಯಲ್ಲಿ ನಾನು ಒಟ್ಟು 4 ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ. ನಾನು 2 ಪೀಸ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ರಾಡಕ್ಟ್ ಮಾಡೋದಕ್ಕೆ 2 ಪೀಸ್ ಬೇಕಾಗುತ್ತೆ. ಆ್ಯಂಡ್ ಇದು ಇವಾಗ ನ್ಯೂ ಲಾಂಚಿಂಗ್ ಆಗಿರುವಂಥದ್ದು. ನಾವು ಇವಾಗ ಈ ಪ್ರಾಡಕ್ಟ್ನು ಕೂಡ ಇವಾಗ ಒಂದು ಕಸ್ಟಮರ್ ಮುಂದೆ ಇಡಬೇಕಂತ ಇದನ್ನು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀನಿ ನಾನು ಈ ಬಟ್ಟೆಯಲ್ಲಿ. ಸ್ವಲ್ಪ ಬಟ್ ಆದರೆ ಇದ್ರದ್ದು ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನಾರ್ಮಲಿ ನಾವು ಹೇರ್ ಬೋಸ್ಗಳನ್ನ ಮಾರಿದಾಗ ಒಂದು ₹30-40 ನಾನು ಬೇಸಿಕ್ ರೇಟನ್ನು ಸ್ಟಾರ್ಟ್ ಮಾಡಿರ್ತೀನಿ. ಬಟ್ ಆದರೆ ಯಾವಾಗ ಸ್ವಲ್ಪ ದೊಡ್ಡ ಸೈಜು ಮತ್ತು ಈ ರೀತಿ ಫ್ಯಾಬ್ರಿಕ್ ಕಾಸ್ಟ್ಲಿ ಇರುವಂಥ ಫ್ಯಾಬ್ರಿಕ್ಕಿಂದ ನಾವು ಮಾಡಿರ್ತೀವಿ, ಸೊ ಅದರಲ್ಲಿ ನಾನು ಡಿಪೆಂಡ್ ಆಗೋಗುತ್ತೆ. ಸೊ ಅದು ಸೈಜ್ ಅಕಾರ್ಡಿಂಗು ಸೊ ಅದ್ರ ಪ್ರೈಸು ಕೂಡ ನಾನು ಸ್ವಲ್ಪ ಜಾಸ್ತಿ ಕಡಿಮೆ ಅಂತ ಇಟ್ಟಿರ್ತೀನಿ. ಸೊ ಅದ್ರ ಬಗ್ಗೆ ಎಲ್ಲ ಒಂದು ಡೀಟೇಲಾಗಿ ನೀವು ಬೇಕು ಅಂತಂದರೆ ಸೊ ಸಪ್ರೇಟ್ ಮತ್ತೆ ಇದ್ರ ಬಗ್ಗೆ ಕೂಡ ಮಾಹಿತಿನ ನಾನು ಕೊಡ್ತೀನಿ ನಿಮಗೆ. ಬಟ್ ಈ ಬಟ್ಟೆ ನೋಡ್ತಾ ಇದ್ರೆ ತುಂಬ ಸ್ಮೂತ್ ಆಗಿದೆ, ಆ್ಯಕ್ಚುಲಿ ಒಂಥರ ರಬ್ಬರ್ ಥರ ಇದೆ. ಆ್ಯಂಡ್ ಇದನ್ನ ನೋಡಿಕೊಂಡೆ ಕಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ತುಂಬಾ ಕಾಸ್ಟ್ಲಿ ಕೂಡ ಇದೆ. ಹಾಳಾದರೆ ಮತ್ತೆ ಪದೇ ಪದೇ ತರೋಕ್ಕೂ ಕಷ್ಟ ಆಗುತ್ತೆ, ಯಾಕಂದರೆ ಎಲ್ಲಿವರೆಗೂ ನಮಗೆ ಸೇಲ್ ಬರೋದಿಲ್ವೋ ಸೊ ಅಲ್ಲಿವರೆಗೂ ತುಂಬ ಕಾಳಜಿಯಿಂದನೇ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದಮೇಲೆ ಸೊ ತುಂಬ ನೋಡಿಕೊಂಡೇ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಹೀಗಾಗಿ ನಾನು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ 2 ಪೀಸ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಅಗಲಕ್ಕೆ ನಾನು 6 ಇಂಚು ತೊಗೊಂಡಿದ್ದೀನಿ. ಆ್ಯಂಡ್ ಉದ್ದಕ್ಕೆ ನಾವು ಇಲ್ಲಿ ನೋಡಿದರೆ 14 ಇಂಚು ತೊಗೊಂಡಿದ್ದೀನಿ. 14 ಅಥವಾ 13, 12 ನೀವು ಇಟ್ಕೋಬೋದು. ಇದು ಡಿಪೆಂಡ್ ಆಗುತ್ತೆ ಪ್ರಾಡಕ್ಟ್ ಸೈಜ್ ಮೇಲೆ. ಓಕೆ, ಸೊ ಇದು ಪದೇ ಪದೇ ಅಂಟ್ಕೋತಾನೆ ಇರುತ್ತೆ ಬಟ್ಟೆ. ಸೊ ಅದನ್ನು ಸ್ವಲ್ಪ ನಾವು ಕ್ಲಿಯರ್ ಮಾಡಿಬಿಟ್ಟೇ ನಂತರ ನಾವು ಅದನ್ನು ಮತ್ತೆ ಕಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿದು ಬಟ್ಟೆ ಇರುತ್ತೆ. ಆ್ಯಕ್ಚುಲಿ ನಾರ್ಮಲಿ ಸ್ಯಾಟಿನ್ ಬಟ್ಟೆ ಹೊಲಿಯೋವಾಗೇನು ನಾರ್ಮಲಿ ನಾವು ಹೊಲಿದ್ಬಿಡ್ತೀವಿ. ಬಟ್ ಈ ಬಟ್ಟೆನ ಸ್ವಲ್ಪ ಯೂಸ್ ಮಾಡಿದಾಗ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ನನಗೆ. ಸೊ ನೀವು ನೋಡ್ತಾ ಇದ್ದೀರಿ ತುಂಬಾ ಆವಾಗವಾಗ ಏನಾಗ್ತದೆ ಅಂದರೆ ಅದು ಅಂಟ್ಕೋತಾ ಇರುತ್ತೆ. ಒಂದು ಇದಕ್ಕೆ ಇನ್ನೊಂದು ಲೇಯರು ಅಂಟ್ಕೋತಾನೆ ಇರುತ್ತೆ. ಸೊ ಅದನ್ನು ನಾವು ಏನು ಮಾಡ್ಕೊಂಡ್ರೆ ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ನಾನು ವೀಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿ ನಿಮಗೆ ಕೊಟ್ಟಿರ್ತೀನಿ, ಯಾಕಂದರೆ ನಿಮ್ಗೊಂದು ಐಡಿಯಾ ಇರಲಿ ಅಂತ ಹೇಳಿ. ಮತ್ತು ಎಕ್ಸ್ಟ್ರಾ ಇರೋಂಥ ಬಟ್ಟೆ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ನಾನು ಹಾಗೆ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು ತೋರಿಸ್ಬಿಟ್ಟೆ ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಈ ಬಟ್ಟೆನೇ ಇರೋದು ಆ ರೀತಿ ಇರುತ್ತೆ. ಆ್ಯಂಡ್ ಈ ಬಟ್ಟೆ ತುಂಬ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮೇನ್ ಅಂತಂದರೆ ಫೆಸ್ಟಿವಲ್ಸು, ಬರ್ಡೇ ಮತ್ತು ಫ್ರಾಕು, ಗೌನ್ಸ್ ಎಲ್ಲ ಹಾಕೋತಾರಲ್ವ, ಸೊ ಅಂಥವ್ರು ಇದನ್ನು ಯೂಸ್ ಮಾಡ್ತಾರೆ. ಸೊ ಸ್ವಲ್ಪ ನಾನು ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಕೆಳಗಡೆ ಬ್ಲ್ಯಾಕ್ ಕಲರ್ದು. ಸೊ ಈ ಬಟ್ಟೆ ಕಾಣಿಸ್ತಾ ಇರಲಿಲ್ಲ ವೈಟ್ ಒಂದು ಬೋರ್ಡಲ್ಲಿ. ಸೊ ಹೀಗಾಗಿ ನಾನು ಸ್ವಲ್ಪ ಬಟ್ಟೆ ಕೆಳಗಡೆ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ.
ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು 2 ಪೀಸ್ ಅಂತ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಇಂಚಿಂದು, 5 ಅಂದರೆ 5 ಇಂಚು ಅಂತ 4 ಒಂದು ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೇಕು ಪೀಸನ್ನು. ನಾನಿವಾಗ ಅದನ್ನೇ ಕಟ್ ಮಾಡ್ತಾ ಇದ್ದೀನಿ. 5 ಅಂತ ಇಂಚ್ ಅಂತ ತೊಗೋಬೇಕು, ಅಗಲಕ್ಕೆ ಉದ್ದಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಒಂದು ನಾನಿಲ್ಲಿ 6 ಇಂಚ್ ಅಗಲಕ್ಕೆ ಮತ್ತು ಉದ್ದಕ್ಕೆ 14 ಇಂಚ್ ಅಂತ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇನ್ನೊಂದು 5 ಇಂಚು ಅಂತ ಕೂಡ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನೋಡಿ ಈ ರೀತಿ. ಸೊ ಇಷ್ಟು ಬೇಕಾಗುತ್ತೆ. ಇದಲ್ಲೂ ಕೂಡ ಇವೆರಡು ಆದರೆ ಸಾಕು. ಇವೆರಡೇ ಒಂದು ಇದರ ತುಂಡಿನಿಂದ ನೀವು ಚೆನ್ನಾಗಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಇದೆ ಅಂತ ಹೇಳಿ. ನೋಡ್ತಾ ಇದ್ದೀರಿ, ಉದ್ದಕ್ಕೆ ಇದು ಅಗಲಕ್ಕೆ 6 ಇಂಚ್ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮೆಜರ್ಮೆಂಟು. ಆ್ಯಂಡ್ ಇಲ್ಲಿ 10 ಇಂಚು ನಾನು ತೊಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು 10 ಇದೆ. ಓಕೆ, ಆ್ಯಂಡ್ ಈ ರೀತಿಯೇ ನೀವು ಇಲ್ಲಿ ಅಳತೆ ತೊಗೋಬೇಕು. ಅಗಲಕ್ಕೆ 6 ಇಂಚು, ಉದ್ದಕ್ಕೆ 10 ಇಂಚು ತೊಗೊಂಡಿರುವಂಥದ್ದು. ಸೊ ಅದೇ ರೀತಿಯೇ ಇಲ್ಲಿ ಎರಡೆರಡು ನಾನು ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇನ್ನೊಂದು ಸ್ಕ್ವೇರ್ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಬಟ್ಟೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಈ ರೀತಿ ಇರುತ್ತೆ. ಓಕೆ, ಸೊ ಈ ರೀತಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ಇದಾದ ನಂತರ ಏನು ಮಾಡ್ತೀನಿ, ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇದು ಮೇನ್ ಪೀಸು. ಮೇನ್ ಪೀಸಿಗೆ ಏನು ಮಾಡಬೇಕು, ಇನ್ನೊಂದು ಸರಿ ಅಳ್ತಾ ಇದ್ದೀನಿ. ಅಗಲಕ್ಕೆ 6 ಇಂಚು, ಉದ್ದಕ್ಕೆ 10 ಇಂಚು ಕಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಪೀಸ್ ನಮ್ಮದು ರೆಡಿ ಆಯಿತು. 2 ಪ್ರಾಡಕ್ಟದ್ದು ಇದು 2 ಪೀಸು ರೆಡಿಯಾಗಿದೆ. ಸೊ ಇದಕ್ಕೆ ಬೇಸಿಕ್ ನಮಗೆ 5 ಇಂಚಿಂದು ಒಂದು ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಪೀಸಸ್ನ. ಸೊ ಇಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಿ. 2 ಪೀಸ್ ಆದರೆ ಸಾಕು. ಇದೆರಡು ಪೀಸು, ಅದೆರಡು ಪೀಸು ಆದರೆ ಸಾಕಾಗುತ್ತೆ. ಸೊ ಇಲ್ಲಿ ನಾವು ಯಾವ ರೀತಿ ಇಲ್ಲಿ ಕ್ಲಿಪ್ಸ್ಗಳನ್ನ ಅಂಟಿಸಬೇಕು ಅನ್ನೋದು ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ಬಿಸ್ನೆಸ್ ಕಾರ್ಡ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಟ್ಟಿರ್ತೀನಿ. ಸೊ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸೊ ಅವ್ರಿಗೊಂದು ಐಡಿಯಾ ಇರಲಿ ಅಂತ ಹೇಳಿ. ಸೊ ಸೇಮ್ ಸೈಜಲ್ಲಿ ನಾನು ಹೇಳಿದ್ದೀನಲ್ವ, 2 ಪೀಸು ಕಟ್ ಮಾಡ್ಕೋತಾ ಇದ್ದೀನಿ ಅಂತ, ಅದನ್ನೇ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲೂ ಕೂಡ ನೀವು ಡೈರಿ ಕೇಳಿದ್ರಿ, ನಂದು ಡೈರಿ ಯಾವ ರೀತಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ಯಾವುದಕ್ಕೆ ಮಾಡ್ತಾ ಇದ್ದೀನಿ, ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ನಿಮಗೆ ಅದು ತುಂಬ ಜನ ಕಾಮೆಂಟ್ ಮಾಡಿರಲಿಲ್ಲ, ಒಬ್ಬರಿಬ್ಬರು ಮಾಡಿದ್ರಿ. ಬಟ್ ಅದ್ರ ಬಗ್ಗೆ ವೀಡಿಯೋ ಬೇಕಾ, ಸೊ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ. ಯಾಕಂದರೆ ಒಂದೊಂದು ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದ್ರ ಬಗ್ಗೆ ವೀಡಿಯೋ ಮಾಡಿದಾಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಆ ವೀಡಿಯೋ ಮಾಡೋದ್ರಿಂದ ಉಪಯೋಗ ಆಗೋದಿಲ್ಲ. ಸೊ ಹೀಗಾಗಿ ನಿಮಗೆ ಏನು ಬೇಕಾಗಿರುತ್ತೋ, ಏನು ಕೇಳೋದಿರುತ್ತೋ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ದ್ಯಾಟ್ ಈಸ್ ಗುಡ್ ಅಂತ ಅನ್ಕೋತೀನಿ. ಸೊ ಹೀಗಾಗಿ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ. ನೋಡಿದ್ರೆ ಇದು ಅಂಟ್ಕೋತಾನೆ ಇದೆ ಬಟ್ಟೆ. ಸೊ ಈ ರೀತಿ ಇರುತ್ತೆ ಬಟ್ಟೆ. ನೀವು ಫ್ಯಾಬ್ರಿಕ್ ತಂದಾಗ ಸೇಮ್ ಇದೇ ರೀತಿ ಕಾಣಿಸ್ಬೋದು. ಬಟ್ ಆದರೆ ನಾನು ಹೇಳುವಂಥ ಕೆಲವೊಂದು ಇದನ್ನು ಹೇಳ್ತಾ ಇದ್ದೀನಿ, ಬಟ್ಟೆ ಈ ರೀತಿ ಅಂಟ್ಕೋತಾ ಇದೆ, ಈ ರೀತಿ ಇದೆ ಅಂತ. ಸೊ ಅದೇ ರೀತಿ ಇದೆಯಾ ಅಂತ ನೀವು ಕೂಡ ಅಲ್ಲಿ ಚೆಕ್ ಮಾಡಬೇಕು ಯಾವಾಗ ಫ್ಯಾಬ್ರಿಕ್ ತೊಗೊಳ್ಳುವಾಗ. ಇಲ್ಲಾಂತಂದರೆ ನೀವು ಹೇಳಿದ ರೇಟಿಗೆ ಜನ ತೊಗೊಳ್ಳೋದಿಲ್ಲ ಅಲ್ವಾ. ಸೊ ಹೀಗೆ ಹೇಳ್ತಾ ಇರೋದು, ನಾನು ತೊಗೊಳ್ಳೋಂಥ ಬಟ್ಟೆ ಏನಿರುತ್ತೆ ಅದರದ್ದು ಯಾವ ರೀತಿ ಇರುತ್ತೆ ಯೂಸ್ ಮಾಡುವಾಗ ಅಂತ ಎಲ್ಲ ಕೂಡ ಹೇಳಿರ್ತೀನಿ ನಿಮಗೆ. ಸೊ ಇಲ್ಲಿ 2 ಪೀಸ್ ಅಂತ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಿ. ಸೊ ಇವಾಗ ಇದು ನೋಡಿ 5 ಚೌಕಾಕಾರದಲ್ಲಿ 5 ಇಂಚು ಅಗಲಕ್ಕೆ, ಉದ್ದಕ್ಕೂ ಕೂಡ 5 ಇಂಚು ಆ ರೀತಿ ನಾನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇದ್ದರೆ ಸಾಕಾಗುತ್ತೆ. ಇಷ್ಟು ನಮಗೆ 4 ಪೀಸ್ ಬೇಕು. ಬಟ್ ಒಂದು ಪ್ರಾಡಕ್ಟು ಇಲ್ಲಿ ನಾನು ಮಾಡ್ತಾಯಿಲ್ಲ, 2 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. 2 ಪ್ರಾಡಕ್ಟ್ಗೆ ಸೊ ಇಲ್ಲಿ 2 ಪೀಸು ಈ ರೀತಿ. ಇದು ಒಂದು ಪೀಸು, ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಇದು ಒಂದು ಪ್ರಾಡಕ್ಟು ರೆಡಿ ಆಗುತ್ತೆ. ಸೊ ಇವಾಗ 2 ಪ್ರಾಡಕ್ಟ್ನ 2 ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮ್ಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನಿವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಷಿನ್ ಬಗ್ಗೆ ತುಂಬ ಜನ ಕೇಳಿದ್ರಿ. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ಹೇಳಿದ್ದೀನಲ್ವ, ಇದರಲ್ಲಿ ಸುಮಾರು ಥರದ ಒಂದು ಫೆಸಿಲಿಟೀಸ್ ಇದೆ. ಇದರಲ್ಲಿ ಪಿಕೋನು ಮಾಡ್ಬೋದು, ಮತ್ತು ಎಂಬ್ರಾಯ್ಡ್ರಿ ಮಾಡ್ಬೋದು, ಎಲ್ಲವೂ ಕೂಡ ಮಾಡ್ಬೋದು. ಸೊ ಇದನ್ನು ತುಂಬ ನಾನು ರಿವ್ಯೂಸ್ನೆಲ್ಲ ಚೆಕ್ ಮಾಡಿ ನಾವು ಇದನ್ನು ತರಿಸಿದ್ವಿ ಆ್ಯಕ್ಚುಲಿ. ಆ್ಯಂಡ್ ಇದುವರೆಗೂ ಕೂಡ ಯಾವುದೇ ರೀತಿ ಒಂದು ಇದನ್ನಾಗಿಲ್ಲ, ಬಟ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ 4.5 ವರ್ಷ ಆಯಿತು ಅಂತ ಅನ್ಕೋತೀನಿ. ಎಸ್. ಸೊ ಇಲ್ಲಿ ಮೇನ್ ನಾವೇನು ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಒಳಗಡೆ ಬಟ್ಟೆನ ಏನಿರುತ್ತೆ ಅದನ್ನು ಉಲ್ಟಾ ಮಾಡಿನೇ ನಾವು ಸ್ಟಿಚ್ ಮಾಡಬೇಕು. ಓಕೆ, ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಸೊ 2 ಪೀಸು ನಾನಿಲ್ಲಿ ಉದ್ದಕ್ಕೆ ಸೈಡಲ್ಲಿ ಹೊಲಿತಾ ಹೋಗ್ತೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೊಲಿತೀನಿ ಅಂತ ಹೇಳಿ. ಆ್ಯಂಡ್ ಮತ್ತೊಂದು ಈ ಒಂದು ಮಷೀನಲ್ಲಿ ಲೈಟ್ ಇದೆ, ನೀವು ನೋಡ್ತಾ ಇದ್ದೀರಿ. ಸೂಜಿ ದಾರ ಹಾಕುವಾಗ ತುಂಬಾ ಚೆನ್ನಾಗಿ ನಾನು ಇಲ್ಲಿ ನೋಡ್ಕೊಂಡು ಹಾಕ್ಬೋದು. ಕೆಲವರಿಗೆ ಹೇಗಾಗುತ್ತೆ ಅಂತಂದರೆ ಬೆಳಕಿನ ಹತ್ರ ಕೊಡಬೇಕು, ಕಿಟಕಿ ಹತ್ರನೇ ಕೊಡಬೇಕು, ಅಥವಾ ರಾತ್ರಿ ಹೊತ್ತು ಹೊಲಿಯೋಕ್ಕಾಗಲ್ಲ ಅಲ್ವಾ. ಸೊ ಆ ರೀತಿಯೆಲ್ಲ ಸಮಸ್ಯೆ ಬರುತ್ತೆ ನಾರ್ಮಲ್ ಸ್ಟಿಚಿಂಗ್ ಮಷೀನಲ್ಲಿ. ಬಟ್ ಇದರಲ್ಲಿ ಲೈಟ್ ಇರೋದ್ರಿಂದ ನೀವು ಎನಿ ಟೈಮ್ ರಾತ್ರಿ 2 ಗಂಟೆಗೆ ಎದ್ದು ಕೂಡ ನೀವು ನಿಮ್ಮ ಕೆಲಸನ ಮಾಡ್ಬೋದು. ಸೊ ಇದು ತುಂಬಾ ಈಸಿಯಾಗಿದೆ ಅಂತ ಹೇಳ್ಬೋದು. ಮಷಿನ್ ಬಗ್ಗೆ ನಾನು ತುಂಬ ಹೊಗಳ್ತಾ ಇಲ್ಲ, ಬಟ್ ಕಂಫರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಯಾವುದಾದ್ರೂ ಹೊಸ ಮಷಿನ್ ತೊಗೋಬೇಕಂತ ಅಂದ್ಕೊಂಡಿದ್ರೆ ಸೊ ಇದನ್ನು ನೀವು ತೊಗೋಬೋದು. ಆ್ಯಂಡ್ ಇದು ರಾತ್ರಿ 2 ಗಂಟೆಗೂ ಕೂಡ ನೀವು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೆ ಫ್ರೀ ಇದ್ದಾಗ ನೀವು ಈ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾರ ಹತ್ರ ಕೂಡ ಹೋಗಿ ಕೆಲಸ ಮಾಡೋದು ಅಥವಾ ಯಾರ ಹತ್ರ ಕೂಡ ಹೆಲ್ಪ್ ಕೇಳಿದ್ರೆ ಯಾರೂ ಮಾಡಲ್ಲ ಈಗಿನ ಕಾಲದಲ್ಲಿ.
ಸೊ ಅದನ್ನು ನಾವು ಎಷ್ಟು ಬೇಗ ತಿಳ್ಕೊತೀವೋ ಅಷ್ಟು ಒಳ್ಳೇದಂತಲೇ ನಾನು ಅನ್ಕೋತೀನಿ. ಸೊ ಹೀಗಾಗಿ ಯಾರ ಹತ್ರ ಕೂಡ ಹೆಲ್ಪ್ ಕೇಳಕ್ಕೆ ಹೋಗಬೇಡಿ. ನಾನು ಹೇಳೋದು ಇಷ್ಟೇ. ಸೊ ಯಾವುದೂ ಕೆಲಸ ಚಿಕ್ಕದು ದೊಡ್ಡದು ಅಂತ ಇರೋದಿಲ್ಲ. ಜಸ್ಟ್ ಇರೋ ಕೆಲಸನೇ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋದರೆ ಅದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಓಕೆ, ಚೆನ್ನಾಗಿ ದುಡಿಬೋದು, ಏನು ತೊಂದರೆ ಇಲ್ಲ. ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ. ಸೊ ಮುಂದೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಒಂದು ಮಾಡುವಂಥ ಒಂದು ಕೆಲಸ ಮಾಡಿದ್ರಿ ಅಂತಂದರೆ ಚೆನ್ನಾಗಾಗುತ್ತೆ. ಮತ್ತು ಒಳ್ಳೆ ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಷಿನ್ಸ್ ಎಲ್ಲ ತೊಗೋಬೇಕಾಗುತ್ತೆ. ಅದಕ್ಕೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಆ ಮಷಿನ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಜಸ್ಟ್ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು. ನಾರ್ಮಲ್ ನಾನು ಯಾವಾಗಲೂ ಕೂಡ ಮಾಡ್ತಾನೆ ಇರ್ತೀನಿ, ನೀವು ನೋಡ್ತಾ ಇರ್ತೀರಿ. ಸೊ ಈ ರೀತಿ ಇದನ್ನ ಮಾಡಬೇಕು. ಸೊ ನಾನು ಸುಮಾರು ಕಡೆ ನೋಡ್ತಾ ಇರ್ತೀನಿ ಬಿಸ್ನೆಸ್, ಹೋಮ್ ಬಿಸ್ನೆಸ್ ಅಂತ ಹೇಳ್ತಾರೆ. ಬಟ್ ಅದು ಸೆಟಪ್ ಕೂಡಿಸುವಾಗಲೇ ತುಂಬ ದುಡ್ಡು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಇದೇ ರೀತಿ 2ನೇ ಪೀಸ್ ಕೂಡ ನಾನು ರೆಡಿ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದು ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ನಾವು ಚಿಕ್ಕ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನೇ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವು ಅದನ್ನ ಹೊಲಿಬೋದು. ಸೊ ಇಲ್ಲಿ ಈ ರೀತಿ ಮಧ್ಯದಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ ಮೇಲೆ ಜಸ್ಟ್ ಇವಾಗ ಫೋಲ್ಡ್ ಮಾಡ್ತೀನಿ. ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅಂತ ನೋಡಿ. ಸೊ ಅದೇ ರೀತಿಯೇ ಫೋಲ್ಡ್ ಮಾಡಿ. ಸೊ ಇಷ್ಟಾದರೆ ಸಾಕು. ನಿಮ್ಮ ಹತ್ರ ಮಷಿನ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಕೈಯಿಂದ ಕೂಡ ತುಂಬ ಚಿಕ್ಕ ಹೊಲಿಗೆಯಿಂದ ಹಾಕಿ ಈ ಪ್ರಾಡಕ್ಟ್ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವಾಗ ನೀವು ತುಂಬ ಚೆನ್ನಾಗಿ ದುಡಿತಾ ಇದ್ದೀರಿ ಅಂತಂದರೆ ಸೊ ಆವಾಗ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಸ್ವಲ್ಪ ಹಣ ಹಾಕಿ ನೀವು ಮಷಿನ್ ತೊಗೋಬೋದು, ಹೊಲಿಗೆ ಮಷಿನ್ನ. ನಂತರ ಅದರಿಂದ ಕೆಲಸ ಮಾಡ್ಬೋದಲ್ವಾ. ಸೊ ಸ್ಟಾರ್ಟಿಂಗ್ ನೀವು ಎಲ್ಲಾದರೂ ಕೂಡ ಒಂದು ಸಾರಿ ಮಾಡಲೇಬೇಕಾಗುತ್ತೆ. ಯಾರ ಹತ್ರ ಕೂಡ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಇವಾಗ ನಾವು ಹೇಗೆ ಕೆಲಸ ಮಾಡೋದು ಅಂದರೆ ಸೊ ಕೈ ಸೂಜಿ ದಾರದಿಂದ ಮಾಡಿ, ಏನು ತೊಂದರೆ ಏನಿಲ್ಲ ಅಲ್ವಾ. ಸೂಜಿಗೆ ಎಷ್ಟು ಹೋಗುತ್ತೆ ರೇಟು? ಭಾಳ ₹1 ₹2ಇಂದ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಈ ಬಿಸ್ನೆಸ್ ಮಾಡೋದು ತುಂಬಾ ಈಸಿ ಇದೆ. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಇದನ್ನು ಮಾಡೋದಕ್ಕೆ. ಮತ್ತೊಂದು ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ನಿಮಗೆ ಬೇಕು, ನಿಮಗೆ ಮನಸ್ಸಿದೆ, ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ, ರಿಸರ್ಚ್ ಮಾಡ್ತೀನಿ, ನನಗಿದ್ದಂದರೆ ತುಂಬ ಇಷ್ಟ ಅಂದರೆ ಮಾತ್ರ ಕೆಲಸಕ್ಕೆ ಕೈ ಹಾಕಿ. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅರ್ಧಂಬರ್ಧ ಕೆಲಸ ಮಾಡಿ ಹಣ ಹಾಕಿ ಅದರಲ್ಲಿ ಮಾಡೋಕ್ಕಾಗದೆ ಹೋದರೆ ಕೆಲಸ ಮತ್ತು ಉಪಯೋಗ ಇರೋದಿಲ್ಲ. ಹೀಗಾಗಿ ನಾನು ಹೇಳ್ತಾ ಇರೋದು. ಸೊ ನನಗೆ ಇಂಟ್ರೆಸ್ಟ್ ಇರೋದನ್ನು ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಹತ್ರ ಇರೋದು ಶಾರ್ಟ್ ಟೈಮ್ ಇರುತ್ತೆ. ಶಾರ್ಟ್ ಟೈಮ್ ಎಲ್ಲ ಹೆಣ್ಮಕ್ಳ ಹತ್ರ ಇರುತ್ತೆ. ಯಾಕಂದರೆ ಎಲ್ಲ ಹೌಸ್ ವೈಫ್ ಇರ್ತೀವಿ, ಮಕ್ಕಳನ್ನು ನೋಡ್ಕೋಬೇಕು. ಆ ಮಧ್ಯದಲ್ಲಿ ಉಳಿಯುವಂಥ ಟೈಮ್ಗೆ ಇದು ತುಂಬಾ ಈಸಿಯಾಗಿ ಮಾಡುವಂಥ ಕೆಲಸ ಅಂತ ನಾನು ಇದನ್ನು ಹಿಡಿದಿದ್ದೀನಿ. ಸೊ ನೀವು ಕೂಡ ಮಾಡ್ತೀನಿ ಅಂದರೆ ಇದನ್ನೇ ಮಾಡ್ಬೋದು, ಏನು ತೊಂದರೆ. ಆ್ಯಂಡ್ ಈಗಾಗಲೂ ಕೂಡ ನಾನು ಇನ್ನೊಂದು ಚಾನಲಲ್ಲಿ ಸುಮಾರು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಡ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಆ ಚಾನಲ್ನ ಚೆಕ್ ಮಾಡಿ. ಶ್ರೇಯಾ ಉತ್ತಮ್ ವ್ಲಾಗ್ ಅಂತ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಇದೇ ಒಂದು ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಈ ಒಂದು ವೀಡಿಯೋನ ಅಂತಂದರೆ ಆ ಒಂದು ಚಾನಲ್ ಕೂಡ ಖಂಡಿತವಾಗಿ ಚೆಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಹೆಣ್ಮಕ್ಳು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ನಾನು ಸುಮಾರು ಟಿಪ್ಸ್ ಮತ್ತು ಟೂಲ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಅದು ನಿಮಗೆ ಮನೆಯಲ್ಲಿಂದನೇ ಈಸಿಯಾಗಿ ನೀವು ಕೆಲಸವನ್ನು ಮಾಡ್ಬೋದು. ಮೊಬೈಲ್ ಫೋನ್ ಇದ್ದರೂ ಪರವಾಗಿಲ್ಲ. ಸೊ ಅದರಿಂದ ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ನೀವು ಮನೆಗೆ ಸಪೋರ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನೊಂದು ಸಣ್ಣದೊಂದು ಹೇರ್ ಬೋ ಮಾಡಿದ್ದೀನಿ. ಈ ರೀತಿ ಹೇರ್ ಬೋನ ಮಾಡಬೇಕಾಗುತ್ತೆ. ಇಷ್ಟೇ ಆದರೆ ಆಯಿತು, ಇದು ಒಂದು ಪ್ರಾಡಕ್ಟ್ ರೆಡಿ ಆದ ಹಾಗೇನೆ ಅಂತ ಅನ್ಕೋಬೋದು. ಹೀಗಾಗಿ ನಾನು ಹೇಳ್ತಾ ಇರೋವಂಥದ್ದು ಹೊಲಿಗೆ ಮಷಿನ್ ಇಲ್ಲದೇನೂ ಕೂಡ ಈ ಒಂದು ಪ್ರಾಡಕ್ಟ್ನ ನೀವು ಮನೆಯಿಂದಲೇ ಮಾಡ್ಬೋದು. ಬಟ್ ಆದರೆ ನಿಮ್ಮದು ಬಟ್ಟೆ ಫ್ಯಾಬ್ರಿಕ್ ತುಂಬ ಚೆನ್ನಾಗಿರ್ಬೇಕಷ್ಟೇ. ಈ ರೀತಿ ಮಧ್ಯದಲ್ಲಿ ಏನು ದಾರ ಇರುತ್ತೆ ಅದನ್ನು ಜಸ್ಟ್ ಹಾಕಿನೇ ನಾನೊಂದು ಚಿಕ್ಕದೊಂದು ನಾಟ್ ಹಾಕ್ತಾಯಿದ್ದೀನಿ. ಹಗ್ಗ ಇದು ಗಂಟು ಹಾಕ್ತೀವಿ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಅದನ್ನ ಹಾಕಿ ಸ್ವಲ್ಪ ಟೈಟ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಇಲ್ಲಿ ನಾನು ಕ್ಲಿಪ್ ಅಟ್ಯಾಚ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಸೊ ಕ್ಲಿಪ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಅಂತ. ಸೊ ಅಲ್ಲಿ ನಾನು ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಆ ಗ್ಲೂ ಯಾವ ರೀತಿಯಿಂದ ಇರುತ್ತೆ ಮತ್ತು ಯಾವ ರೀತಿ ನೀವು ತೊಗೋಬೋದು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು 2 ಹೇರ್ ಬೋನ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಇದಾದ ನಂತರ ನಾವು ಮಧ್ಯದಲ್ಲಿ ಒಂದು 2 ಇಂಚು ಅಥವಾ 1.5 ಇಂಚಿದ್ದು ಒಂದು ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ನಾನೊಂದು ಬಟ್ಟೆನ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಂತೆ. ಸೊ ಯಾವಾಗಲೂ ಕೂಡ ಈ ರೀತಿ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿರ್ಬೇಕಂತ ಹೇಳ್ತಾ ಇರ್ತೀನಿ. ಸೊ ಮಧ್ಯದಲ್ಲಿ ಏನು ನಾವು ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಅದನ್ನು ನಾಟ್ ಹಾಕಲೇಬೇಕು. ಅದು ಹಾಕದೆ ಹೋದರೆ ಕರೆಕ್ಟಾಗಿ ಫ್ರಿಲ್ ಹಾಗೇ ಉಳಿಯೋದಿಲ್ಲ. ಸೊ ಮೇ ಬಿ ಯೂಸ್ ಮಾಡ್ತಾ ಅದು ಫ್ರಿಲ್ ಓಪನ್ ಆಗುತ್ತೆ. ಓಕೆ, ಸೊ ಹೀಗಾಗಿ ನಾನು ಅದನ್ನು ಟೈಟಾಗಿ ಸ್ವಲ್ಪ ಚಿಕ್ಕದೊಂದು ಗಂಟು ಅಂತ ಅಥವಾ ನಾಟ್ ಅಂತ ಹೇಳ್ತೀವಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು 2ನೇ ಹೇರ್ ಬೋ ಕೂಡ ರೆಡಿ ಮಾಡಿ ಆಗಿದೆ. ಸೊ ಇದಾದ ನಂತರ ಮಧ್ಯದಲ್ಲಿ ಒಂದು ಪಟ್ಟಿ ಕೂಡ ರೆಡಿ ಮಾಡಬೇಕು. ಬಟ್ ಆದರೆ ಇಲ್ಲಿ 5 ಇಂಚಿಂದು ನಾನು ಸ್ಕ್ವೇರ್ ಅಂದರೆ ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಪೀಸ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸ್ಟಿಚಿಂಗ್ ಏನು ಬೇಡ. ನಾರ್ಮಲಿ ನೀವು ನಿಮ್ಮ ಕೈಯಿಂದನೇ ಮಾಡ್ಬೋದು. ಸಿಂಪಲಾಗಿ ಒಂದೊಂದೇ ನಾನು ಇಲ್ಲಿ ಪೀಸ್ ತೊಗೊಂಡಿದ್ದೀನಿ. 2 ಪೀಸ್ ಕಟ್ ಮಾಡಿದ್ನಲ್ವ ಸೊ ಅದರಲ್ಲಿ 1 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ಜಸ್ಟ್ ಈ ರೀತಿ ನಾವು ಕ್ರಾಸಲ್ಲಿ ಫ್ರಿಲ್ ಮಾಡಬೇಕು. ಫ್ರಿಲ್ ಮಾಡಿ ಈ ಒಂದು ಏನು ಹೇರ್ ಬೋಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಿ, ಇದಕ್ಕೆ ಮೀನ್ ಹೇರ್ ಬೋ ಅಂತ ಕೂಡ ಕರೀತಾರೆ. ಓಕೆ, ಮೀನು ಅಂದರೆ ಫಿಶ್ ಹೇರ್ ಬೋ ಅಂತ ಕೂಡ ಕರೀತಾರೆ. ಸೊ ಒಂದು ಬಟರ್ಫ್ಲೈ ಇರುತ್ತೆ, ಒಂದು ಫಿಶ್ ಅಂತ ಇರುತ್ತೆ. ಸೊ ಇದು ತುಂಬ ಪಾಪ್ಯುಲಾರಿಟಿ ಪಡ್ಕೊಂಡಿದೆ ಆ್ಯಕ್ಚುಲಿ. ಸುಮಾರು ಜನ ತೊಗೋತಾರೆ ಇದನ್ನು. ನೀವು ಕೂಡ ತೊಗೊಂಡಿರ್ಬೋದು ಯಾರಾದರೂ ಅಂತ ಅನ್ಕೋತೀನಿ.
ಆ್ಯಂಡ್ ಈ ಪ್ರಾಡಕ್ಟು ನನಗೆ ಇವಾಗ ರೀಸೆಂಟಾಗಿ ಬಂದಿರೋಂಥ ಆರ್ಡರು, ಅಂದರೆ ಒಂದೆರಡು ಸ್ಯಾಂಪಲ್ ಮಾಡಿಕೊಡಿ. ಸೊ ಇದು ಜನ ತೊಗೊಳಕ್ಕೆ ಶುರು ಮಾಡಿದರೆ ಸೊ ಡೆಫಿನೆಟ್ಲಿ ನಾವು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 100% ನಾನು ಶ್ಯೂರ್ ಇದ್ದೀನಿ ಇದು ಪ್ರಾಡಕ್ಟು ಸೇಲ್ ಆಗೇ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇದು ಪಾರ್ಟಿ ವೇರ್ ಇದೆ, ಮತ್ತು ಇವಾಗೆಲ್ಲ ಕ್ರಿಸ್ಮಸ್ ಎಲ್ಲ ಪಾರ್ಟಿ ಬರ್ತಾ ಇದೆ, ಮತ್ತು ಹ್ಯಾಪಿ ನ್ಯೂ ಇಯರ್ ಬರ್ತಾ ಇದೆ. ಸುಮಾರು ಜನ ತೊಗೊಂಡೇ ತೊಗೋತಾರೆ. ಹೀಗಾಗಿ ನಾನು ಇಲ್ಲಿ ಸ್ಟಾಕ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ. ಸೊ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಸ್ಟಾಕ್ ಮಾಡಿಟ್ಟಿದ್ದೀನಿ ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇದೇ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಸೊ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ರೆಡಿ ಆದಮೇಲೆ ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಇದಕ್ಕೆ ನಾನಿಲ್ಲಿ ಸೊ ನಂತರ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇದಕ್ಕೆ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ ಇದು ಬಟ್ಟೆ, ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ನಾನು ಈ ರೀತಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು 1.5 ಇಂಚು ಈ ರೀತಿ ಅಗಲಕ್ಕಿರುತ್ತೆ. ಮಧ್ಯದಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ, ಇಷ್ಟು ರೀತಿ ಫೋಲ್ಡ್ ಮಾಡಿ ಸೊ ಇಲ್ಲಿ ಮಧ್ಯದಲ್ಲಿ ಕೂಡ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿಯೇ ಮಾಡಿ. ಆ್ಯಂಡ್ ತುಂಬ ಅಗಲಕ್ಕೆ ಪಟ್ಟಿ ರೆಡಿ ಆಗಬಾರ್ದು, ತುಂಬ ಚಿಕ್ಕ ಪಟ್ಟಿ ರೆಡಿ ಆಗಬೇಕು, ಅಂದರೆ ಅಗಲಕ್ಕೆ ತುಂಬ ಕಡಿಮೆ ಇರಬೇಕು. ಸೊ ನಾನು ಇದರಲ್ಲಿ 2 ಪೀಸು ರೆಡಿ ಮಾಡ್ತೀನಿ. ಸೊ ಇದು ನಾನಿದು ಸ್ಟಿಚ್ ಮಾಡ್ತಾ ಇರೋದು ರಾತ್ರಿ 8 ಗಂಟೆಗೆ. ಬಟ್ ಆದರೂ ಕೂಡ ಲೈಟ್ ಇರೋದ್ರಿಂದ ಈ ಮಷೀನಲ್ಲಿ ತುಂಬ ಈಸಿಯಾಗಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೇ ರೀತಿಯೇ ಇನ್ನೊಂದು ಪಟ್ಟಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಈ ರೀತಿ ಎಲಿಗೇಟರ್ ಒಂದು ಮೆಟಲ್ ಒಂದು ಹೇರ್ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲಿ ನಿಮಗೆ ಎಲ್ಲ ಕಡೆ ಶಾಪಲ್ಲಿ ಸಿಗುತ್ತೆ. ಆ್ಯಂಡ್ ಕಾರ್ಡ್ ಬಗ್ಗೆ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಾನು ಈ ರೀತಿ ಒಂದು ಪ್ರೊಫೆಷನಲ್ ಕಾರ್ಡ್ ಮಾಡಿಸಿದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ಸಿಂಪಲ್ಲಾಗಿ ಕಾರ್ಡ್ ಮಾಡಿಸೋದು ಒಳ್ಳೇದಂತ ಅನ್ಕೋತೀನಿ. ಎಲ್ಲಿವರೆಗೂ ಸೇಲ್ ಆಗೋದಿಲ್ವೋ ಅಲ್ಲಿವರೆಗೂ. ಸೊ ಇಲ್ಲಿ ಗ್ಲೂಗನ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈ ರೀತಿ ಒಂದು ಕ್ಲಿಪ್ಸ್ಗಳನ್ನ ಅಟ್ಯಾಚ್ ಮಾಡೋದಕ್ಕೆ ನಾವು ಹಾಟ್ ಗನ್ ಗ್ಲೂನೇ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ರೀತಿ ನೋಡಿ ಮೆಟಲ್ದು ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತಾ ಇದ್ದೀನಿ ನಾನು. ನಂತರ ಈ ರೀತಿ ಫಸ್ಟಿಗೆ ನಾವೇನು ಮಾಡ್ಕೊಂಡ್ರೆ ಇದನ್ನು ಫೋಲ್ಡ್ ಮಾಡೋದೇ ಇರುತ್ತೆ ಮೇನು. ಸೊ ಇಲ್ಲಿ ಜಸ್ಟ್ ಏನು ಮಾಡ್ಕೊಂಡ್ರೆ ಒಂದು ಸೈಡಲ್ಲಿ ಇಷ್ಟು ಕರೆಕ್ಟಾಗಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸೊ ಇದು ನೆಕ್ಸ್ಟ್ ಇಲ್ಲಿಗೆ ಈ ರೀತಿ ಬರಬೇಕು. ಇದು ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡಿ. ಸೊ ಚೆನ್ನಾಗಿದ್ದು ಬಂತು ಅಂತಂದರೆ ಸೊ ಏನು ಮಾಡ್ಬೇಕಂದ್ರೆ ಇದಕ್ಕೆ ಗ್ಲೂಗನ್ ಹೆಲ್ಪ್ನಿಂದ ಇದಕ್ಕೆ ಒಂದು ಅಟ್ಯಾಚ್ ಮಾಡಬೇಕು ಕ್ಲಿಪ್ಪನ್ನು. ಸೊ ಜಸ್ಟ್ ಫಸ್ಟಿಗೆ ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡಿ ಆದಮೇಲೆ ಸೊ ನೋಡಿ ಇದು ಇಷ್ಟು ಬರಬೇಕು ಅಂತಂದರೆ ನಾನೇನು ಮಾಡ್ತಾಯಿದ್ದೀನಿ, ಮೊದಲಿಗೆ ಇದು ನೋಡಿ ಈ ರೀತಿ ಮಧ್ಯದಲ್ಲಿ ಬರಬೇಕಿದು. ಸೊ ನೋಡಿಕೊಂಡೆ ಅಟ್ಯಾಚ್ ಮಾಡಿ. ಓಕೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಇಲ್ಲಿ ಕೆಳಗಡೆ ಒಂದು ಗ್ಲೂಗನ್ನ ಸ್ವಲ್ಪ ಬಿಸಿ ಆಗುತ್ತೆ, ಅದು ಬಿಸಿ ಆಗೋದಕ್ಕೆ 1-2 ನಿಮಿಷ ಅಷ್ಟೇ ತೊಗೊಳುತ್ತೆ. ಆ್ಯಂಡ್ ಅದಾದ ನಂತರ ಜಸ್ಟ್ ಒಂದು ಸೈಡ್ ಏನಿರುತ್ತೆ ಅದನ್ನು ಇದ್ರ ಮೇಲೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಮಾಡಿ ಆದಮೇಲೆ ಇದ್ರ ಮತ್ತೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಮಾಡುವಾಗಲೇ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಇದು ತುಂಬ ಬಿಸಿ ಇರುತ್ತೆ ಗ್ಲೂಗನ್ನು, ಅಂದರೆ ಏನು ಗ್ಲೂ ಇವಾಗ ಹೊರಗೆ ಬರ್ತಾ ಇದೆ ಅಲ್ವ, ಅದು ತುಂಬಾ ಬಿಸಿ ಇರುತ್ತೆ. ಸೊ ನೋಡಿಕೊಂಡು ತುಂಬ ಎಚ್ಚರಿಕೆಯಿಂದ ಫೋಲ್ಡ್ ಮಾಡಿಸಿ. ಸೊ ನಂತರ ಇಲ್ಲಿ ಫೋಲ್ಡ್ ಮಾಡುವಾಗ ಸೊ ಇಲ್ಲಿ ಮಧ್ಯದಲ್ಲಿ ಏನು ಮಾಡಬೇಕಂತಂದರೆ ಕ್ಲಿಪ್ ಅಟ್ಯಾಚ್ ಮಾಡಬೇಕು ಇಲ್ಲಿ. ಓಕೆ, ಸೊ ಒಂದು ಸಾರಿ ತೋರಿಸಿರ್ತೀನಿ. ಸೊ ನಿಮಗೆ ನೆಕ್ಸ್ಟ್ ಮತ್ತೆ ಬೇಕಂತಂದರೆ ನೀವು ಈಸಿಲಿ ಇದೇ ಒಂದು ವೀಡಿಯೋದಲ್ಲಿ ನೋಡಿರ್ತೀರಲ್ವ, ಸೊ ಸೇಮ್ ಅದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಿ. ಎಲ್ಲ ವೀಡಿಯೋದಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿರಲ್ಲ ನಾನು, ಜಸ್ಟ್ ಕ್ಲಿಪ್ ಅಟ್ಯಾಚ್ ಮಾಡೋದನ್ನು ಜಸ್ಟ್ ಹಾಗೇ ಮಾಡಿಬಿಟ್ಟು ತೋರಿಸಿರ್ತೀನಿ. ಸೊ ಇಲ್ಲಿ ಈ ರೀತಿ ಹಾಟ್ ಗನ್ ಗ್ಲೂನ ಹಾಕಬೇಕು, ಸ್ವಲ್ಪ ಸ್ಪ್ರೆಡ್ ಮಾಡಬೇಕಿಲ್ಲಿ, ಅಂದರೆ ಚೆನ್ನಾಗದು ಏನಿರುತ್ತೆ ಅಂದರೆ ಕ್ಲಿಪ್ ಅಟ್ಯಾಚ್ ಆಗುತ್ತೆ. ಸೊ ಅದಾದ ನಂತರ ಮೆಟಲ್ ಇದೇನು ನಮ್ಮದು ಕ್ಲಿಪ್ ಇದೆ, ಇದು 2 ರೀತಿಯಿಂದ ಬರುತ್ತೆ. ಒಂದು ಕ್ರೊಕೊಡೈಲ್ ಅಂತ ಹೇಳಿ, ಇನ್ನೊಂದು ಟಿಕ್ಟಾಕ್ ಬರುತ್ತೆ. ಸೊ ಅದು ಯೂಸ್ ಮಾಡ್ಬೋದು, ಬಟ್ ಅದು ನಾನು ಇದು ತುಂಬ ಈಸಿ ಇರುತ್ತೆ ಯೂಸ್ ಮಾಡೋದಕ್ಕೆ, ಹೀಗಾಗಿ ಇದನ್ನೇ ಯೂಸ್ ಮಾಡಿರ್ತೀನಿ. ಸೊ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಹಾಗೆ ಇಡಬೇಕು. ಇದು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಸೊ ನಂತರ ಏನು ಮಾಡಬೇಕಂತಂದರೆ ಈ ಜಸ್ಟ್ ಇದನ್ನು ಸ್ವಲ್ಪ ಓಪನ್ ಮಾಡಬೇಕು. ಈ ರೀತಿಯಲ್ಲಿ ಮಧ್ಯದಿಂದ ತೊಗೊಂಡು ನೋಡ್ತಾ ಇದ್ದೀರಾ, ಇದು ಇಲ್ಲಿ ಜಸ್ಟ್ ಇವಾಗ ಲೆಂತ್ ಏನಿದೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನು. ನಂತರ ಇಲ್ಲಿ ಗ್ಲೂಗನ್ ಹಾಕಿ ಅಟ್ಯಾಚ್ ಮಾಡಬೇಕು ಅಷ್ಟೇ. ತುಂಬ ಸಿಂಪಲ್ ಆಗಿರುವಂಥದ್ದು ಇದು ಆ್ಯಕ್ಚುಲಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ಗ್ಲೂ ಹಾಕ್ತೀನಿ. ಓಕೆ, ಸೊ ಇದಾದಮೇಲೆ ಜಸ್ಟ್ ಇದ್ರ ಮೇಲೆ ಇದನ್ನ ಅಟ್ಯಾಚ್ ಮಾಡಬೇಕು. ಇದು ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಬಟ್ಟೆ, ಅದನ್ನು ಕಟ್ ಮಾಡಿಬಿಟ್ರೆ ಆಯಿತು. ಸೊ ಇದು ಸ್ವಲ್ಪ ಆರೋದಕ್ಕೆ ಹಾಗೇ ಬಿಡಬೇಕು, ತಕ್ಷಣ ಇದನ್ನು ತೆಗಿಯೋ ಹಾಗಿಲ್ಲ. ಇದು ಹಾಗೆ ಬಿಟ್ಟರೆ ಸ್ವಲ್ಪ ಹೊತ್ತಿಗೆ ಅಂದರೆ ಡ್ರೈ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಕೂಡ ಪೀಸನ್ನು ನಾನು ಸೇಮ್ ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಯಾರೋ ಒಬ್ಬರು ನನಗೆ ಕೇಳಿದರು ಕ್ಲಿಪ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಕೇಳ್ತಾಯಿದ್ರಿ. ಸೊ ಈ ರೀತಿ ನಾನು ಅಟ್ಯಾಚ್ ಮಾಡ್ತಾಯಿರ್ತೀನಿ. ಹಾಟ್ ಗನ್ ಗ್ಲೂ ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಿರುವಂಥದ್ದು, ತುಂಬ ಚೆನ್ನಾಗಿದೆ. ಸೊ ಇದೇ ಹಾಟ್ ಗನ್ ಗ್ಲೂನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಿಕ್ಸ್ಗಳು ಬರುತ್ತೆ ಇದ್ರದ್ದು, ಸೊ ಕಲರ್ಫುಲ್ಲು ಬರುತ್ತೆ ಮತ್ತು ವೈಟ್ ಕಲರು ಬರುತ್ತೆ. ಬಟ್ ನಾನಿಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಿ, ಬ್ಲ್ಯಾಕು ಬರುತ್ತೆ. ಬಟ್ ಬ್ಲ್ಯಾಕ್ ಬಟ್ಟೆಗೆ ಬ್ಲ್ಯಾಕ್ ಯೂಸ್ ಮಾಡಿದರೆ ದಟ್ ಈಸ್ ಗುಡ್ ಅನ್ಕೋತೀನಿ. ನಾರ್ಮಲಿ ಅಂತಂದರೆ ವೈಟೇ ಯೂಸ್ ಆಗುತ್ತೆ. ಓಕೆ, ಸೊ ಇದಕ್ಕೂ ಕೂಡ ನಾನು ಇದೇ ರೀತಿ ಹೇರ್ ಪಿನ್ನು ಒಂದು ಎಲಿಗೇಟರ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಡ್ರೈ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ
ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಬೇಕು. ಸ್ವಲ್ಪ ನನ್ನ ಕೈಗೆ ಸ್ವಲ್ಪ ಕಟ್ಟಾಗಿದೆ, ಸ್ವಲ್ಪ ಹೀಗಾಗಿ ಸ್ವಲ್ಪ ಪೇನ್ ಇದೆ. ಸೊ ಹೀಗಾಗಿ ಅದು ಪಟ್ಟಿ ಕಾಣಿಸ್ತಾ ಇದೆ, ಐ ಆಮ್ ಸಾರಿ. ಸೊ ನಂತರ ಇಲ್ಲಿ ಮತ್ತೆ ನಾವು ಇಲ್ಲಿ ಗ್ಲೂ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಆ ರೀತಿ ನೋಡಿಕೊಂಡೇ ಹಾಕಬೇಕು. ಆ್ಯಂಡ್ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಓಕೆ, ಸೊ ಈ ರೀತಿ ಮಾಡಿ ತುಂಬ ಈಸಿಲಿ ನೀವು ಇಲ್ಲಿಂದ ಇದನ್ನು ಅಟ್ಯಾಚ್ ಮಾಡಿದರೆ ಆಯಿತು. ಸೊ ಇಲ್ಲಿಗೆ ಇದು ಎರಡು ಕೂಡ ಫಿನಿಶ್ ಆಯಿತು. ಸೊ ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ನಂತರ ನಿಮಗಿಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ಕೊನೆಯದಾಗಿ. ಆ್ಯಂಡ್ ಫೈನಲ್ ಇದ್ರದ್ದು ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಕು ನಾವು. ಈ ಪ್ರಾಡಕ್ಟು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇದು ಇವಾಗ ರೆಡಿಯಾಗಿದೆ. ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ರೀತಿ ನೀವು ಮೆಟಲ್ ಏನಾದರೂ ಯೂಸ್ ಮಾಡಿ ಜಸ್ಟ್ ಅದನ್ನು ಚೆನ್ನಾಗಿ ಅಟ್ಯಾಚ್ ಮಾಡಿ ಆ್ಯಂಡ್ ಡ್ರೈ ಆಗೋದಕ್ಕೆ ಹಾಗೇ ಬಿಡಬೇಕು. ಆ್ಯಂಡ್ ಡ್ರೈ ಯಾವಾಗ ಇದು ಆಗುತ್ತೆ ನೋಡಿ ಚೆನ್ನಾಗಿ, ಸೊ ಆವಾಗ ನಾವು ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಬೇಕಂತ ಮಾಡ್ಬೋದು, ಇಲ್ಲಾಂದರೆ ಸಿಂಪಲ್ ಕೂಡ ಮಾರ್ಬೋದು. 3 ಆಪ್ಷನ್ ಇಡ್ಬೋದು. ಒಂದು ನೀವು 2 ಥರದಲ್ಲಿ ಡೆಕೋರೇಷನ್ ಮಾಡೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಸಿಂಪಲ್ಲಾಗಿ ಕೂಡ ಮಾರ್ಬೋದು. ಹೀಗಾಗಿ 3 ವೆರೈಟಿ ಇಡಿ. 3 ರೀತಿಯಿಂದ ನೀವು ಒಂದು ಇದರಿಂದ ರೇಟನ್ನು ಫಿಕ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಈ ರೀತಿ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಗ್ಲೂನ. ನಾರ್ಮಲಿ ಇದು ಫ್ಯಾಬ್ರಿಕ್ ಗ್ಲೂ ಅಂತ ಹೇಳ್ತೀವಿ. ಬಟ್ಟೆ ಮೇಲೆ ಏನಾದರೂ ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ನಾನು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಈ ಫ್ಯಾಬ್ರಿಕ್ ಗ್ಲೂಯಿಂದ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಮುತ್ತುಗಳನ್ನ ಅಂಟಿಸ್ತಾ ಇದ್ದೀನಿ. ಈ ರೀತಿ ನಿಮಗೆ ಮುತ್ತುಗಳು ಎಲ್ಲ ಒಂದು ಇದ್ರ ಲೇಡೀಸ್ ಕಾರ್ನರಲ್ಲಿ ಸಿಗುತ್ತೆ. ಚಿಕ್ಕದು, ದೊಡ್ಡದು ಮತ್ತು ತುಂಬ ಸ್ಮಾಲ್ ಸೈಜ್ ಕೂಡ ಸಿಗುತ್ತೆ. ಡಿಪೆಂಡ್ ಆಗುತ್ತೆ ನೀವು ಯಾವುದರಿಂದ ಡೆಕೋರೇಷನ್ ಮಾಡ್ತೀರಂತ ಹೇಳಿ. ನೀವು ನಿಮ್ಮದೇ ಆದಂಥ ಓನ್ ಒಂದು ಕ್ರಿಯೇಟಿವಿಟಿನ ತೋರಿಸ್ಬೋದು. ಸೊ ಅದೇ ರೀತಿ ಪೀಸಸ್ಗಳನ್ನ ನೀವು ಇಲ್ಲಿ ಮಾಡಿ ಸ್ಟಾಕ್ ಮಾಡ್ಬೋದು. ಓಕೆ, ಸೊ ನಾನಿಲ್ಲಿ ಸ್ವಲ್ಪ ಮಿಡಲ್ ಒಂದು ಅಂದರೆ ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಆ ರೀತಿ ಮುತ್ತುಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಟ್ಯಾಚ್ ಮಾಡುವಾಗ ಒಂದು ಕ್ಲಿಪ್ ಅಂತ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಬಿಸ್ನೆಸ್ ಮಾಡುವಾಗ ಅದು ಇದು ಅಂತ ತುಂಬ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಕೈಲಿಂದ ಹಾಕಿದ್ರು ಕೂಡ ನಿಧಾನವಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಅದನ್ನು ಕೈಲಿಂದನೇ ಹಾಕಿ. ಸೊ ಯಾವಾಗ ನೀವು ಚೆನ್ನಾಗಿ ದುಡಿಯೋಕ್ಕೆ ಶುರು ಮಾಡ್ತೀರಿ, ಸೊ ಅವಾಗ ಬೇಕಂದಿದ್ದನ್ನು ನೀವು ತೊಗೋಬೋದು. ಸೊ ಇಲ್ಲೇ ನಾನು ಚಿಕ್ಕ ಚಿಕ್ಕ ಮುತ್ತುಗಳನ್ನ ಅಂಟಿಸಿ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ. ಇದು ಒಣಗೋದಕ್ಕೆ ಒಂದು 4ರಿಂದ 5 ತಾಸಾದರೂ ಹೋಗುತ್ತೆ. ಓಕೆ, ಸೊ ಅದು ಅಲ್ಲಿವರೆಗೂ ನೀವು ಇದನ್ನ ಹಾಗೇ ಬಿಡಬೇಕು, ಯಾವುದೇ ರೀತಿ ಮುಟ್ಟೋ ಹಾಗೆ ಇಲ್ಲ, ಯಾಕಂದರೆ ಅದು ಮುತ್ತು ಉದುರು ಹೋಗುತ್ತೆ. ಆ್ಯಂಡ್ ಇದು ಚೆನ್ನಾಗಿ ಒಣಗಿ ಹೋದ್ಮೇಲೆ ನಂತರ ಪ್ಯಾಕಿಂಗ್ ಮಾಡಿ ಇಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಒಂದು ನಾನು ಪ್ರಾಡಕ್ಟ್ನ ಫಿನಿಶ್ ಮಾಡಿದ್ದೀನಿ. ಇವಾಗ ಇನ್ನೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಮುತ್ತುಗಳನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಒಂದು ನೀವು ಈ ರೀತಿ ಡೆಕೋರೇಟ್ ಮಾಡ್ಬೋದು, ಆ್ಯಂಡ್ ಇನ್ನೊಂದು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನೋಡ್ಬೋದು. ಸೊ ಇಲ್ಲಿ ಒಂದು ರೆಡಿಯಾಗಿದೆ. ಸೊ ಇವಾಗ ಇನ್ನೊಂದು ನಾನಿಲ್ಲಿ ಚಿಕ್ಕ ಚಿಕ್ಕ ಮುತ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪ್ಲೇನ್ ಕೂಡ ಮಾರ್ಬೋದು, ಪ್ಲೇನ್ ಕೂಡ ತೊಗೋತಾರೆ ಜನ, ಬಟ್ ಅದು ಸ್ವಲ್ಪ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಇಟ್ಟರೆ ಅಂತಂದರೆ ಜನರಿಗೆ ಸ್ವಲ್ಪ ಆಪ್ಷನ್ಸ್ಗಳು ಸಿಗುತ್ತೆ. ಆ್ಯಂಡ್ ಇವಾಗ ಡಾಟ್ ಡಾಟ್ ಹಾಕಿಬಿಟ್ಟು ನಾನು ಒಂದು ಇದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮುತ್ತುಗಳನ್ನ ಜಸ್ಟ್ ಹಾಗೆಯೇ ಅಟ್ಯಾಚ್ ಮಾಡಿಬಿಡ್ತೀನಿ. ಸೊ ತುಂಬ ಗ್ರ್ಯಾಂಡಾಗಿರಲ್ಲ, ಬಟ್ ಆದರೆ ತುಂಬ ಸಿಂಪಲ್ಲಾಗೂ ಕೂಡ ಇರಬಾರ್ದು ಅಂತ ಹೇಳಿ. ಸೊ ಆ ರೀತಿ ಇದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಚಿಕ್ಕ 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 ಮುತ್ತುಗಳನ್ನೇ ಇದಕ್ಕೆ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಇನ್ನೂ ಹೆಚ್ಚಿನ ಏನಾದರೂ ಡಿಫ್ರೆಂಟ್ ಡಿಸೈನ್ಗಳು ಮತ್ತು ಫ್ಯಾಬ್ರಿಕ್ ಬಗ್ಗೆ ಇನ್ನೂ ನಾಲೆಜ್ ಬೇಕು ಅಂತಂದರೆ ರೆಗ್ಯುಲರ್ ವೀಡಿಯೋಸ್ಗಳನ್ನ ನೋಡಿ. ರೆಗ್ಯುಲರ್ ವೀಡಿಯೋಸ್ಗಳಲ್ಲಿ ಏನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ಸೊ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಸೊ ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡಬೇಕನ್ನೋದು ನನಗನ್ಸುತ್ತೆ. ಸೊ ಹೀಗಾಗಿ ಸ್ವಲ್ಪ ಡೀಟೇಲಾಗಿ ನಾನು ನಿಮಗೆ ಎಲ್ಲ ಮಾಹಿತಿನ ಇಲ್ಲಿ ನೀಡಿರ್ತೀನಿ. ಆ್ಯಂಡ್ ಐ ಹೋಪ್ ನನ್ನ ವೀಡಿಯೋಸ್ಗಳೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಸುಮಾರು ಹೆಣ್ಮಕ್ಳು ಮನೆಯಲ್ಲೇ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಯಾರಾದರೂ ನೀವು ಹೊಸ್ತಾ ನೋಡ್ತಾ ಇದ್ದರೆ ನೀವು ಕೂಡ ಸ್ಟಾರ್ಟ್ ಮಾಡ್ತೀವಂದರೆ ಸ್ಟಾರ್ಟ್ ಮಾಡಿ. ಸೊ ಮನೆಯಲ್ಲೇ ನೀವು ವಿದೌಟ್ GST ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತು ಮೀಶೋದಲ್ಲಿ ಮೇನ್ ಮುಖ್ಯವಾಗಿ ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ವಿದೌಟ್ GST ಅಂತ ಹೇಳಿದ್ದೀನಿ ಹಳೆ ವೀಡಿಯೋಸ್ಗಳಲ್ಲಿ. ಸೊ ನೇರವಾಗಿ ನೀವು ಈ ರೀತಿ ಪ್ರಾಡಕ್ಟ್ ಮಾಡಿಬಿಟ್ಟು ಸ್ಯಾಂಪಲ್ಸ್ಗಳನ್ನೆಲ್ಲ ಹಾಕಿ ನಂತರ ಆರ್ಡರ್ ಬಂದಮೇಲೆ ನೀವು ಅವ್ರಿಗೆ ಕೊಡ್ತಾ ಹೋಗಿ. ಓಕೆ, ಸೊ ಈ ರೀತಿ ನೀವು ಕೆಲಸ ಮಾಡ್ಬೋದು. ಅದ್ರ ಬಗ್ಗೆಲ್ಲ ಹಳೆ ವೀಡಿಯೋಸ್ಗಳಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೀನಿ. ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಸೊ ಅದರದ್ದು ಲಿಂಕ್ ನಾನು ನಿಮಗೆ ನೀಡ್ತೀನಿ. ಸೊ ನೇರವಾಗಿ ನೀವು ಅಲ್ಲಿಂದ ಆ ವೀಡಿಯೋಸ್ಗಳನ್ನ ನೋಡ್ಬೋದು. ಓಕೆ, ತುಂಬ ಈಸಿಯಾಗಿ ನಾನು ಹೇಳಿದ್ದೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಕೆಲಸವನ್ನು ಮನೆಯಿಂದನೇ ಮಾಡಬಹುದು ಅಂತ ಹೇಳಿ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಸೊ ಇಲ್ಲಿಗೆ ಈ ಪ್ರಾಡಕ್ಟ್ ಇವಾಗ ಫಿನಿಶಿಂಗ್ ಆಯ್ತು ಅಂತಲೇ ಹೇಳ್ಬೋದು. ಸೊ ನಾನಿದನ್ನು ಸ್ವಲ್ಪ ಡ್ರೈ ಮಾಡೋದಕ್ಕೆ ಇಡ್ತೀನಿ, ಅಂದರೆ ಸ್ವಲ್ಪ ಒಣಗೋದಕ್ಕೆ ಇಡ್ತೀನಿ. ಒಂದು 4ರಿಂದ 5 ತಾಸು ಆದಮೇಲೆ ನಾನು ನಿಮಗೆ ಇದ್ರದ್ದು ಫಿನಿಶಿಂಗ್ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತೈತೆ ಅಂತ. ಸೊ 4 ಗಂಟೆ ಆದಮೇಲೆ ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಕೊನೆಗೆ 4 ಗಂಟೆ ಆದಮೇಲೆ ನೋಡೋದಕ್ಕೆ ನಿಮಗೆ ಸಿಗ್ತಾಯಿದೆ. ಈ ರೀತಿ ಇದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದ್ದು ರೆಡಿಯಾಗಿದೆ. ಸೊ ನಿಮಗಿದು ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್
ಇದ್ರ ಹಿಂದ್ಗಡೆ ನಾವೇನು ಕ್ಲಿಪ್ ಅಟ್ಯಾಚ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಇವಾಗ ನೋಡಿ ಆಗಿದೆ. ಸೊ ನೋಡೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ತುಂಬ ಲೆಂತ್ ಕೂಡ ಇದೆ. ತುಂಬ ಜಾಸ್ತಿ ಕೂದಲಿರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಆ ರೀತಿ ನಾನು ಒಂದು ಪ್ಲ್ಯಾನ್ ಮಾಡಿ ಇದನ್ನು ರೆಡಿ ಮಾಡಿದ್ದೀನಿ. ಆ್ಯಂಡ್ ನಿಮಗಿದು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಜಾಸ್ತಿ ಲೈಕ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ಯಾರಾದರೂ ನಿಮ್ಗೆ ಗೊತ್ತಿರೋರು ಇದ್ದರೆ ಇದೇ ರೀತಿ ಮನೆಯಲ್ಲಿ ಈ ರೀತಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ಗೆ. ಸೊ ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.